ದೆಹಲಿ ಸ್ಫೋಟದಲ್ಲಿ 12 ಮಂದಿ ಸಾವನ್ನಪ್ಪಿದ್ದಾರೆ. 12 ಮಂದಿಯ ಪರಿಸ್ಥಿತಿ ಮಾತ್ರ, ಅವರ ಕುಟುಂಬಗಳ ಪರಿಸ್ಥಿತಿ ಮಾತ್ರ ಹೇಳುತ್ತಿರುವುದು. 12 ಮಂದಿಯ ಪರೀಕ್ಷೆಯ ವರದಿ ಬಹಿರಂಗವಾಗಿದೆ. ಅತಿ ಸಮೀಪದಲ್ಲೇ ಸ್ಫೋಟವಾಗಿರೋದ್ರಿಂದ ಗಾಯದ ತೀವ್ರತೆ ಕೂಡ ಅಷ್ಟೇ ಹೆಚ್ಚಿತ್ತು. ಪಬ್ಲಿಕ್ ಟಿವಿಯಲ್ಲಿ 12 ಮಂದಿಯ ಮರಣೋತ್ತರ ಪರೀಕ್ಷೆಯ ಕಂಪ್ಲೀಟ್ ಡೀಟೇಲ್ಸ್ ಲಭ್ಯವಾಗಿದೆ. ದೆಹಲಿ ಸ್ಫೋಟದಲ್ಲಿ ಆ ಸ್ಫೋಟದ ಆಸುಪಾಸಿನಲ್ಲೇ ಸುತ್ತಲೇ ಇದ್ದಂತಹ ಮಂದಿ 12 ಮಂದಿ ಸಾವನ್ನಪ್ಪಿದ್ರು. ಅವರು ಸಾವನ್ನಪ್ಪಿದಂತಹ ರೀತಿ, ಆ ಬಾಡಿಯಲ್ಲಿ ಆದಂತಹ ಡ್ಯಾಮೇಜ್ ಎಂಥದ್ದು ಅನ್ನೋದರ ಬಗ್ಗೆ ಮರಣೋತ್ತರ ಪರೀಕ್ಷೆಯಲ್ಲಿ ವಿವರಗಳು ಲಭ್ಯವಾಗಿದೆ. 12 ಮಂದಿಯ ಮರಣೋತ್ತರ ಪರೀಕ್ಷೆಯ ಕಂಪ್ಲೀಟ್ ಡೀಟೇಲ್ಸ್, ಒಬ್ಬೊಬ್ಬರ ಬಾಡಿಯಲ್ಲೂ ಕೂಡ ಆದಂತಹ ಡ್ಯಾಮೇಜ್ ಎಷ್ಟು, ಹೇಗೆ ಛಿದ್ರವಾಗಿತ್ತು ಬಾಡಿ, ಹೇಗೆ ಎಲ್ಲಂದ್ರಲ್ಲಿ ಹೋಗಿ ಅಪ್ಪಳಿಸಿ ಬಿದ್ದಿತ್ತು ಆ ಮೃತದೇಹಗಳು ಅನ್ನೋದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಾ ಇದೆ. ಒಟ್ಟು 12 ಮಂದಿಯ ಪೈಕಿ ಈಗಾಗಲೇ 8 ಮಂದಿಯ ಮೃತದೇಹಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಆದರೆ ಈ 12 ಮಂದಿ ಆ ಒಂದು ಸ್ಫೋಟದ ಸಂದರ್ಭದ ಆಸುಪಾಸಿನಲ್ಲೇ ಇದ್ದಿದ್ದರಿಂದ ಒಮ್ಮೆಲೆಗೆ ಸ್ಫೋಟವಾಗ್ತಿದ್ದ ಹಾಗೆ ಆ ಬೆಂಕಿಯ ಕೆನ್ನಾಲಿಗೆಗೆ ಮತ್ತು ಆ ಫೋರ್ಸ್ಗೆ ಅವರ ದೇಹ ಹಾರಿ ಮತ್ತೊಂದು ಕಡೆ ಬಿದ್ದಿತ್ತು. ಸ್ಫೋಟದ ತೀವ್ರತೆಗೆ ಗೋಡೆಗಳಿಗೆ ಮೃತದೇಹದ ತುಣುಕುಗಳು ಅಂಟಿಕೊಂಡಿದ್ವು. ಮೃತಪಟ್ಟವರ ಶ್ವಾಸಕೋಶಗಳು ಕೂಡ ಛಿದ್ರವಾಗಿದೆ. ಹೊಟ್ಟೆಯಲ್ಲಿನ ಕರುಳುಗಳು ಕೂಡ ಪೀಸ್ ಆಗಿದೆ. ಅಷ್ಟು ಬಾಡಿಯಲ್ಲಿದ್ದಂತಹ ಎಲ್ಲವೂ ಕೂಡ ಹೊರಗೆ ಬಂದಿದೆ. ಕೆಂಪು ಕೋಟೆ ಬಳಿ ಸ್ಫೋಟಗೊಂಡಂತಹ I-20 ಕಾರ್ನಲ್ಲಿ ಸುಧಾರಿತ ಸ್ಫೋಟಕಗಳನ್ನು ಇರಿಸಲಾಗಿತ್ತು. ಸ್ಫೋಟದ ತೀವ್ರತೆಗೆ ಗೋಡೆಗಳಿಗೆ ಅಂಟಿಕೊಂಡಿದೆ ಮೃತದೇಹಗಳು. ಅದರ ಪರಿಣಾಮ ಏನಾಗಿದೆ? ಶ್ವಾಸಕೋಶ ಛಿದ್ರವಾಗಿದೆ, ಕರುಳುಗಳು ಕೂಡ ತುಂಡರಿಸಿ ಹೋಗಿರ್ತಕ್ಕಂತಹ ಬೆಳವಣಿಗೆಗಳಾಗಿದೆ, ಮೂಳೆಗಳೆಲ್ಲವೂ ಕೂಡ ತುಂಡಾಗಿದೆ. ಒಟ್ಟಾರೆಯಾಗಿ ಇದು ಇವರದ್ದೇ ಬಾಡಿ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಕೆಲವೊಂದಷ್ಟು ಕುರುಹುಗಳನ್ನು ಹೊರತುಪಡಿಸಿದ್ರೆ ಅದು ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಆದಂತಹ ಪರಿಸ್ಥಿತಿಯಲ್ಲಿ ಮೃತದೇಹಗಳು ಪತ್ತೆಯಾಗಿದೆ. ಹೊಟ್ಟೆ ಭಾಗದಲ್ಲಿ ಭಾರೀ ಪ್ರಮಾಣದ ಗಾಯ ಆಗಿದೆ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಸಿಗ್ತಾ ಇರುವಂತಹ ಡೀಟೇಲ್ಡ್ ಅಂಶ. ಕೆಂಪು ಕೋಟೆ ಬಳಿ I-20 ಕಾರ್ನಲ್ಲಿ ಡಾಕ್ಟರ್ ಉಮರ್ ಸ್ಫೋಟವನ್ನ ಮಾಡ್ದ. ಈ ಹೊತ್ನಲ್ಲಿ ಆಸುಪಾಸ್ನಲ್ಲಿದ್ದವರು ಕೂಡ ಸಾವನ್ನಪ್ಪಿದ್ರು. ಆ ಸ್ಫೋಟದ ತೀವ್ರತೆಗೆ ಆ ಬಾಡಿಗಳು ಹೋಗಿ ಗೋಡೆಗೆ ಅಪ್ಪಳಿಸಿದ್ವು, ಕಾರ್ ಮೇಲೆ ಹೋಗಿ ಬಿದ್ದಿದ್ವು. ಮೃತಪಟ್ಟವರ ಶ್ವಾಸಕೋಶವೇ ಛಿದ್ರವಾಗಿದೆ, ಕರುಳುಗಳು ತುಂಡಾಗಿದೆ ಮತ್ತು ಹೊಟ್ಟೆ ಭಾಗದಲ್ಲಿ ಬಲವಾದಂತಹ ಗಾಯ ಆಗಿದೆ. ದೇಹದ ಹೊರಭಾಗಕ್ಕಿಂತ ಒಳಭಾಗದಲ್ಲೇ ಹೆಚ್ಚಿನ ಡ್ಯಾಮೇಜ್ ಅನ್ನ ನಾವು ಕಾಣಬಹುದಾಗಿದೆ ಅನ್ನೋದು ಮರಣೋತ್ತರ ಪರೀಕ್ಷೆಯಲ್ಲಿ ಸಿಗ್ತಾ ಇರುವಂತಹ ಇನ್ ಡೀಟೇಲ್ಡ್ ಅಂಶ. ಮೇಲ್ನೋಟಕ್ಕೆ ನಿಮಗೆ ಸುಟ್ಟು ಗಾಯಗಳು ಕಾಣಿಸಬಹುದು, ಬದುಕಿಲ್ಲ ಅನ್ನೋ ಡೆತ್ ರಿಪೋರ್ಟ್ ಕಾಣಿಸಬಹುದು, ರಕ್ತದ ಮಡುವಿನಲ್ಲಿ ಆ ದೇಹ ಇದ್ದದನ್ನ ಕಾಣಿಸಬಹುದು. ಆದರೆ ಒಳಭಾಗದಲ್ಲಿ, ದೇಹದ ಒಳಭಾಗದಲ್ಲಿ ಆದಂತಹ ಇಂಟರ್ನಲ್ ಡ್ಯಾಮೇಜ್ ಏನಿದೆ ಅದು ಗೊತ್ತಾಗಬೇಕು, ಹೇಗಾಗಿದೆ ಈ ಒಂದು ಡೆತ್ ಅನ್ನೋದನ್ನ ತಿಳ್ಕೋಬೇಕು ಅಂತಂದರೆ ಮರಣೋತ್ತರ ಪರೀಕ್ಷೆ ಅದಕ್ಕೆ ಪೂರ್ಣ ವಿವರವನ್ನು ಕೊಡ್ತಾ ಹೋಗುತ್ತೆ. ಅದೇ ಈ ಪ್ರಕರಣದಲ್ಲೂ ಕೂಡ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, 12 ಮಂದಿಯ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಗಮನಿಸ್ತಾ ಇದ್ರೆ ಹೊರಗಿನ ಭಾಗದಲ್ಲಿ, ದೇಹದ ಹೊರಭಾಗದಲ್ಲಿ ಆಗಿರೋ ಡ್ಯಾಮೇಜ್ಗಿಂತ ಇಂಟರ್ನಲ್ ಡ್ಯಾಮೇಜೇ ಹೆಚ್ಚು ಅನ್ನೋದನ್ನ ತೋರಿಸ್ತಾ ಇದೆ. ಹೇಗೆ ಈ ಫೋರ್ಸ್ನಿಂದಾಗಿ ಈ ದೇಹಗಳು ಈ ಪರಿಪ್ರಮಾಣದಲ್ಲಿ ಛಿದ್ರವಾಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಹೇಳ್ತಾ ಇದೆ? ದಿವ್ಯಾ, ನೋಡಿ, ಈಗಿರುವಂಥ ಮಾಹಿತಿಗಳ ಪ್ರಕಾರ ಒಟ್ಟು 80 kgಯಷ್ಟು ಸ್ಫೋಟಕವನ್ನು I-20 ಕಾರ್ನಲ್ಲಿ ಇಟ್ಟು ಸ್ಫೋಟಿಸುವಂಥ ಕೆಲಸವನ್ನು ಡಾಕ್ಟರ್ ಉಮರ್ ಮಾಡಿದ್ದ. ಇದರಿಂದಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಹಾನಿಯಾಗಿತ್ತು. ಅದರಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಕಾರ್ನಲ್ಲಿ ಸಂಚಾರ ಮಾಡ್ತಿದ್ದಂಥ ಕಾರ್ಗಳಿಗೂ ಏಕಾಏಕಿ ಬೆಂಕಿ ತಗಲಿತ್ತು. ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಪ್ರಯಾಣಿಕರು ಜೀವಂತವಾಗಿ ಸುಟ್ಟು ಹೋಗಿದ್ರು. ಇದಲ್ಲದೆ ಬೈಕ್ ಮೇಲೆ ಮತ್ತು ಆಟೋ ರಿಕ್ಷಾಗಳಲ್ಲಿ ಪ್ರಯಾಣ ಮಾಡ್ತಿದ್ದವರು ಕೂಡ ಇದರಲ್ಲಿ ಮೃತಪಟ್ಟಿರುವಂಥದ್ದು. ಕಾರ್ನ ಸುತ್ತಮುತ್ತಲು ಇದ್ದಂತಹ ಇಡೀ ಪ್ರದೇಶ ಒಮ್ಮೆಲೆ ಸ್ಫೋಟವಾಗಿದ್ದಂಥ ಹಿನ್ನೆಲೆಯಲ್ಲಿ ಅದರ ತೀವ್ರತೆಗೆ ಏನು ಮೃತದೇಹಗಳು ದೂರದವರೆಗೂ ಕೂಡ ಚಿಮ್ಮಿ ಹೋಗಿದ್ವು, ಮತ್ತು ಬೇರೆ ಬೇರೆ ವಾಹನಗಳ ಮೇಲೆ ಬಿದ್ದಿದ್ವು. ದೇಹದ ಕೆಲವೊಂದಿಷ್ಟು ಪಾರ್ಟ್ಗಳು ಇನ್ನೆಲ್ಲೋ ಹೋಗಿ ತೂರಿ ಬಿದ್ದಿದ್ವು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಬಹುಶಃ ಅವತ್ತು ನಾವು ಸ್ಫೋಟ ಆದಂಥ ದಿನ ಬಂದಂಥ ದಿನವೂ ಕೂಡ ನಾವು ನಿಮಗೆ ತೋರಿಸಿದ್ವಿ. ಕೆಲವೊಂದಿಷ್ಟು ಮಾಂಸದ ಚೂರುಗಳು 100-200 ಮೀಟರ್ ದೂರಕ್ಕೆ ಬಂದು ಬಿದ್ದಿದ್ವು. ಆ ರೀತಿಯಾದಂಥ ಕೆಲವೊಂದಿಷ್ಟು ಕುರುಹುಗಳು ಕೂಡ ನೋಡಲಿಕ್ಕೆ ಸಿಕ್ಕಿತ್ತು. ಇದೇ
ಎಲ್ಲ ಅಂಶಗಳನ್ನು ಕೂಡ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖಿಸುವಂಥ ಕೆಲಸಗಳಾಗಿದ್ದಾವೆ. ಮೃತದೇಹಗಳಲ್ಲಿ ಬಹುತೇಕ ಶ್ವಾಸಕೋಶಗಳು ಒಡೆದು ಹೋಗಿರುವಂಥದ್ದು ಅಥವಾ ಕರಡುಗಳು ಕಿತ್ತು ಬಂದಿರುವಂಥದ್ದು, ಈ ರೀತಿಯಾದಂಥ ಮೇಜರ್ ಇಂಟರ್ನಲ್ ಡ್ಯಾಮೇಜ್ ಆಗಿರುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿರುವಂಥದ್ದು. ಬಹುತೇಕ ಜನರಿಗೆ ಎದೆ ಮತ್ತು ಹೊಟ್ಟೆ ಭಾಗದಲ್ಲಿ ಬಹಳಷ್ಟು ಗಂಭೀರ ಗಾಯಗಳಾಗಿ ಅವರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕೆಲವರು ಮೃತದೇಹಗಳಲ್ಲಿ ಶ್ವಾಸಕೋಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇನ್ನು ಕೆಲವು ಮೃತದೇಹಗಳ ದೇಹದ ಪಾರ್ಟ್ಗಳು ಬೇರೆ ಬೇರೆ ಭಾಗಕ್ಕೆ ಹೋಗಿ ಬಿದ್ದಿದ್ದು, ಅವು ಎಲ್ಲವನ್ನು ಕೂಡ ಹೆಕ್ಕಿ ತರುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖಿಸುವ ಕೆಲಸವನ್ನು ಮಾಡಿದೆ. ದಿವ್ಯಾ.